ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತು ಒಂದು ಮ್ಯಾಜಿಕಲ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಇದನ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆ ಕಿಚನ್ ಕ್ಲೀನಿಂಗ್ ವಿಡಿಯೋ ಎಲ್ಲ ಹೇಳಿದ್ದೆ. ನಾನು ಒಂದು ಮ್ಯಾಜಿಕಲ್ ವಿಡಿಯೋ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನೆಕ್ಸ್ಟ್ ನಾನು ಇದನ್ನ ಶೇರ್ ಮಾಡ್ತೀನಿ ಅಂತ ಅದನ್ನು ಇವಾಗ ನಾನಿಲ್ಲಿ ಹಂಚ್ಕೋತಾ ಇದ್ದೀನಿ. ಆದರೆ ಇವಾಗ ಎಲ್ಲ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿರಲ್ವ, ತುಂಬಾ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಇದು ವೀಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊದಲಿಗೆ 2 ಲೀಟ್ರಷ್ಟು ವಾಟರ್ ತೊಗೊಂಡಿದ್ದೀನಿ. ಅದನ್ನು ಕಾಯೋಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಮನೆಯಲ್ಲಿ ಇಂಗ್ರೀಡಿಯೆಂಟ್ ಮಾಡೋದ್ರಿಂದ ಈಸಿಯಾಗಿ ಮಾಡ್ಕೋಬೋದು. ಎಲ್ಲರಿಗೂ ತುಂಬಾ ಯೂಸ್ ಆಗುವಂಥದ್ದು. ಇಲ್ಲಿ ಬಂದುಬಿಟ್ಟು ನಿಂಬೆಹಣ್ಣು ನೋಡ್ತಾ ಇರ್ಬೋದು. ನಿಂಬೆಹಣ್ಣು ಒಟ್ಟು ಇವಾಗ ನಾವು ಚಿತ್ರಾನ್ನಕ್ಕಾಗಲಿ ಬಾತಿಗಾಗಲಿ ಹಾಕ್ಬಿಟ್ಟು ಮಿಕ್ಕಿರೋದೆಲ್ಲ ಒಟ್ಟು ಹಂಗೆ ಬಿಸಾಕ್ತೀವಲ್ವ, ಬಿಸಾಡೋ ಬದಲು ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದರಲ್ಲಿ ಲಿಕ್ವಿಡ್ ಮಾಡ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಣಗೋಗಿದ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಆದರೆ ಅದೇ ರೀತಿಯಾಗಿ ಉಪಯೋಗಿಸ್ಕೊಬೋದು ಒಣಗೋಗಿರೋದನ್ನು ಸಹ. ನಾನೆಲ್ಲ 1 ಮಂತಿಂದ ಇದನ್ನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೆ ಫ್ರಿಜ್ಜಲ್ಲಿ. ಯಾಕಂದರೆ ಹಬ್ಬದ ಕ್ಲೀನಿಂಗ್ ಬರುತ್ತಲ್ಲ, ಎಲ್ಲ ಕ್ಲೀನ್ ಮಾಡಬೇಕು, ತುಂಬಾ ಯೂಸ್ ಆಗುತ್ತೆ ಲಿಕ್ವಿಡ್ ಅಂತ ಹೇಳಿದ್ದೇನಲ್ವ, ಅದಕ್ಕೋಸ್ಕರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ. ಇವಾಗ ಅದರಿಂದ ನಾನು ಲಿಕ್ವಿಡ್ ಮಾಡ್ಕೋತಾ ಇದ್ದೀನಿ. 2 ಲೀಟ್ರ್ ನೀರು ತೊಗೊಂಡಿದ್ನಲ್ವ, ಅದೇ ನೀರಿಗೆ ಈ ನಿಂಬೆಹಣ್ಣುಗಳನ್ನೆಲ್ಲ ಹೋಳುಗಳನ್ನೆಲ್ಲ ನಾನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕು. ಅದಲ್ಲಿರೋ ಇದೆಲ್ಲ ಬಿಟ್ಕೋಬೇಕು. ನೀರು ಕಲರ್ ಚೇಂಜ್ ಆಗುತ್ತೆ ಆ್ಯಕ್ಚುಲಿ, ಯಾಕಂದರೆ ಲೆಮನ್ ಅಲ್ವಾ, ಲೆಮನ್ ನೀರೆಲ್ಲ ಬಿಟ್ಕೊಂಡಾಗ ನೋಡಿ ಕಲರ್ ಪೂರ್ತಿ ಚೇಂಜ್ ಆಗಿದೆ. ಈ ರೀತಿಯಾಗಿ ಪೂರ್ತಿಯಾಗಿ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೀರನ್ನ. ಚೆನ್ನಾಗಿ ಕುದಿಸ್ಕೊಂಡು ಅದರ ರಸ ಎಲ್ಲ ಬಿಟ್ಕೊಂಡು ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ನೋಡಬಹುದು ಇವಾಗ ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ನಿಂಬೆಹಣ್ಣೆಲ್ಲದ ರಸ ಎಲ್ಲ ಆಚೆ ಬಂದುಬಿಟ್ಟಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಹೋಗ್ತೀನಿ. ಫಸ್ಟಿಗೆ ನಾನು ಇಲ್ಲೆಲ್ಲ ನಿಂಬೆಹಣ್ಣು ಒಟ್ಟೆಲ್ಲ ತೆಗೆದು ಬಿಡ್ತೀನಿ. ಯಾಕಂದರೆ ಅದೆಲ್ಲ ಇದ್ದರೆ ಮಿಕ್ಸ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ನಿಂಬೆಹಣ್ಣು ಹೊಟ್ಟನ್ನೆಲ್ಲ ಒಂದು ಬೇರೆ ಬೌಲ್ಗೆ ತೊಗೋತಾ ಇದ್ದೀನಿ. ಬೇರೆ ಬೌಲ್ಗೆ ತೊಗೊಂಡು ಇದನ್ನು ಸಪ್ರೇಟಾಗಿ ಇಟ್ಕೊಂಬಿಡೋಣ. ಇದು ಬೇಕಾದ್ರೆ ಮತ್ತೆ ಯೂಸ್ ಮಾಡ್ಕೊಬೋದು, ಬಟ್ ನನಗಿನ್ನೇನು ಯೂಸ್ ಮಾಡೋಕ್ಕಿಲ್ಲ. ಯಾಕಂದರೆ ಆಗಿದೆ ಆಲ್ರೆಡಿ ಅದ್ರಲ್ಲಿ ರಸ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಇದನ್ನು ನಾನು ಇವಾಗ ಬಿಸಾಡುವಂಥದ್ದು. ಪೂರ್ತಿಯಾಗಿ ಒಟ್ಟೆಲ್ಲ ತೆಗೆದುಬಿಡ್ತಾಯಿದ್ದೀನಿ. ತೆಗೆದುಬಿಟ್ಟು ಸ್ವಲ್ಪ ಹೊತ್ತಿನ ಆಚೆ ತೆಗಿಯೋಣ. ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಆಗಬೇಕು. ತುಂಬ ಕುದಿಯೋ ನೀರಿಗೂ ಸಹ ಬೇರೆ ಇಂಗ್ರೀಡಿಯೆಂಟ್ ಹಾಕೋಂಗಿಲ್ಲ. ಸ್ವಲ್ಪ ಬೆಚ್ಚಗಿರೋ ನೀರಿಗೆ ನಾವು ಹಾಕ್ಕೊಳ್ಳುವಂಥದ್ದು. ಒಂದು 5 ನಿಮಿಷ ಇದನ್ನ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ವ, ಎಲ್ಲ ನಿಂಬೆಹಣ್ಣು ಹೋಳೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ. ಯಾಕಂದರೆ ಇದರಲ್ಲಿ ನಿಂಬೆಹಣ್ಣು ಬೀಜ ಮತ್ತು ಅದರಲ್ಲಿರುವಂಥ ಏನಾದ್ರು ಇದ್ದರೆ ಅದೆಲ್ಲ ಸ್ಪ್ರೇ ಬಾಟ್ಲಿಗೆ ಅಡ್ಡ ಬರುತ್ತಲ್ವ, ಅದಕ್ಕೆ ಅಡ್ಡ ಬರೆದಿರೋ ರೀತಿ ನಾನು ಫಸ್ಟ್ ಇದನ್ನ ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೊಂಡಾಗ ನೀಟಾಗಿರೋ ಕ್ಲೀನ್ ವಾಟರ್ ಅನ್ನೋದು ನಮಗೆ ಸಿಗುತ್ತೆ. ಇಲ್ಲಾಂದರೆ ನಿಂಬೆಹಣ್ಣು ಇರೋವಂಥದ್ದೆಲ್ಲ ಅದರಲ್ಲಿ ಸೇರಿಕೊಂಡಾಗ ನಾವು ಸ್ಪ್ರೇ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲ ಒಂದು ಬಾರಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು. ಒಂದು ಉಗುರು ಬೆಚ್ಚಗಾದರೆ ಸಾಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಮತ್ತೆ ಇದಕ್ಕೆ ಏನು ಬೇಕೋ ಅದನ್ನು ಹಾಕ್ಕೋಬೋದು. ಇವಾಗ ಸ್ವಲ್ಪ ತಣ್ಣಗಾಗಿದೆ ನೀರು. ಇದಕ್ಕೆ ನಾನಿಲ್ಲಿ ಸೋಡಾ ಹಾಕ್ಕೊತಾ ಇದ್ದೀನಿ. ಅಂದರೆ ನಾವು ಕುಕ್ಕಿಂಗ್ಗೆ ಬಳಸ್ತೀವಲ್ಲ ಅಡುಗೆ ಸೋಡಾ, ಅದನ್ನೇ ಒಂದು 2 ಸ್ಪೂನಷ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಹಾಕ್ಕೊತೀನಿ. ಬಿಸಿ ಇದ್ದಾಗ ಹಾಕಿದ್ರೆ ಏನಾಗುತ್ತೆ, ಉಕ್ಕೋಗ್ಬಿಡುತ್ತೆ. ಅದರಿಂದ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇಲ್ಲಿ ಸೋಡಾನ ಹಾಕ್ಕೊತಾ ಇರೋದು. 2 ಸ್ಪೂನಷ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ವಿನೆಗರ್ನ ಉಪಯೋಗಿಸ್ತೀನಿ. ವಿನೆಗರ್ ಒಂದು ಗ್ಲಾಸಷ್ಟು ಹಾಕ್ಕೊತೀನಿ. ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ವಿನೆಗರ್ನ ಉಪಯೋಗಿಸ್ತಾ ಇದ್ದೀನಿ. ಇದು ಎಲ್ಲ ಶಾಪ್ಸಲ್ಲಿ ಅವೈಲೇಬಲ್ ಇರುತ್ತೆ. ನಾವೆಲ್ಲ ರೇಷನಲ್ಲಿ ಎಲ್ಲಿ ತರ್ತೀವಲ್ಲ ಅಂಥ ಶಾಪ್ಸಲ್ಲಿ ಸಹ ಸಿಗುತ್ತೆ ಸಿಂಥೆಟಿಕ್ ವಿನೆಗರ್. ಅಂದರೆ ಅದನ್ನೇ ನಾನು ಉಪಯೋಗಿಸ್ತಾ ಇರೋದು. ಒಂದೇ ಸರಿಗೆ ವಿನೆಗರ್ನ ಹಾಕಬಾರ್ದು, ಎಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನಾನು ಹಾಕ್ಕೋತಾ ಇದ್ದೀನಿ. ಸುಮಾರು ಒಂದು ದೊಡ್ಡ ಗ್ಲಾಸಷ್ಟು ವಿನೆಗರ್ನ ಸಹ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ತುಂಬ ಕ್ಲೀನಿಂಗ್ ಅಂತೂ ತುಂಬಾ ಉಪಯೋಗ ಆಗುತ್ತೆ. ಎಲ್ಲ ಕ್ಲೀನಾಗಿ ಕರೆಯೆಲ್ಲ ಹೊಟ್ಟೋಗುತ್ತೆ. ಅದಾದಮೇಲೆ 2 ಸ್ಪೂನಷ್ಟು ವಿಮ್ ಜೆಲ್ ಹಾಕ್ಕೋತಾ ಇದ್ದೀನಿ. ವಿಮ್ ಜೆಲ್ ಇರೋರು ವಿಮ್ ಜೆಲ್ ಹಾಕ್ಬೋದು. ಇಲ್ಲಾಂದರೆ ನಾವು ಬಟ್ಟೆ ಒಗೆಯೋಕ್ಕೆ ಹಾಕ್ತೀವಲ್ಲ ಲಿಕ್ವಿಡ್, ಅದನ್ನು ಬೇಕಾದರೂ ಉಪಯೋಗಿಸ್ಬೋದು. ಅದು ಇಲ್ಲಾಂದರೆ ಸರ್ಫ್ ಪೌಡ್ರ್ ಇರುತ್ತಲ್ವ, ಆ ಸರ್ಫ್ ಪೌಡ್ರನ್ನ ಸಹ ಉಪಯೋಗಿಸ್ಬೋದು. ಬಟ್ ತುಂಬ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. ತುಂಬ ಹಾಕಿದ್ರೆ ನೊರೆ ಜಾಸ್ತಿ ಆಗಿಬಿಡುತ್ತೆ. ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಒಂದು 2 ಸ್ಪೂನಷ್ಟು ನಾನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಇದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು. ಯಾಕಂದರೆ ಸೋಡಾ ಎಲ್ಲ ಹಾಕಿರ್ತೀವಲ್ಲ, ಅಲ್ಲಿ ನೀಟಾಗಿ ಮಿಕ್ಸ್ ಆಗೋ ಥರ ಎಲ್ಲ ಕರಗೋ ಥರ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದೊಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊತಾ ಇರುವಂಥದ್ದು. ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಉಪಯೋಗಿಸ್ಕೋತೀನಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಸ್ಟೋರ್ ಮಾಡ್ಕೊಳ್ಳೋಣ. ಇದು 2 ಇಂದ 3 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೋಬಹುದು. ಪ್ರತಿಯೊಂದಕ್ಕೂ ಉಪಯೋಗಿಸ್ಬೋದು. ಅದರಿಂದ ಒಂದು 2-3 ತಿಂಗಳು ನಾನು ಇದನ್ನು ಸ್ಟೋರ್ ಮಾಡ್ಕೊತೀನಿ. ಮತ್ತು ಏನಕ್ಕೆ ಬೇಕೋ ಅದಕ್ಕೆ ಉಪಯೋಗಿಸ್ಕೋತಾ ಇರ್ತೀನಿ. ಕ್ಲೀನಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಲಿಕ್ವಿಡಿಂದ. ನನಗಂತೂ ತುಂಬಾ ಖುಷಿ ಆಯಿತು. ಅದಕ್ಕೆ ನಾನು ಸಹ ಶೇರ್ ಮಾಡೋಣ ಅಂತ ಇದನ್ನು ಇವಾಗ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಯೂಸ್ ಆಗುತ್ತೆ ಈ ಲಿಕ್ವಿಡಿಂದ. ತುಂಬ ಹಾಕೋದು ತಿಕ್ಕೋದು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಈಸಿಯಾಗಿ ರಿಮೂವ್ ಆಗುತ್ತೆ, ಏನು ಕಲೆ ಇದ್ರೂ.
ಅದು ತುಂಬ ಯೂಸ್ ಆಗುತ್ತೆ. ಆದ್ದರಿಂದ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋತಾ ಇದ್ದೀನಿ ನಾನು. ಮಿಕ್ಕಿದ್ನೆಲ್ಲ ಬೇರೆ ಬಾಟ್ಲಿಗೆ ಹಾಕಿ ಎತ್ತಿಟ್ಕೋತೀನಿ, ಮತ್ತು ಬೇಕಂದಾಗ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಗೋಡೆ ಮೇಲೆಲ್ಲ ಮಾರ್ಕ್ಸ್ ಕಾಣ್ತಾ ಇದೆ ನಿಮಗೆ. ನಮ್ಮದು ವಾಷೇಬಲ್ ವಾಲ್ಸ್ ಆಗಿರೋದ್ರಿಂದ ಅದಕ್ಕೂ ಸಹ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಾವು ಬಟ್ಟೆಗೆ ಹಾಕ್ಕೊಂಡು ಸಹ ನಾವು ಒರೆಸ್ಕೊಬೋದು. ನೋಡಿ ಅಷ್ಟು ನೀಟಾಗಿ ಹೊಟ್ಟೋಯ್ತು. ಒಂದೇ ಒಂದು ಸರಿ ನಾನು ಸ್ಪ್ರೇ ಮಾಡಿದ್ದು, ನೋಡ್ತಾ ಇರೋ ಎಷ್ಟು ನೀಟಾಗಿ ಕ್ಲೀನಾಗಿ ಹೋಯ್ತು ಅಂತ. ಅಷ್ಟೊಂದು ಗಲೀಜು ಅಂತ ಏನಿಲ್ಲ ನನ್ನ ಮನೆಯಲ್ಲಿ ಇವಾಗ, ಯಾಕಂದ್ರೆ ಇನ್ನೂ ಹೊಸದಾಗಿರೋದ್ರಿಂದ ಅಷ್ಟೊಂದು ಗಲೀಜು ಅಂತ ಅನ್ನಿಸ್ತಾ ಇಲ್ಲ. ಆದರೂ ಇರೋದ್ರಲ್ಲೇ ಕೆಲವು ನಾನು ಇಲ್ಲಿ ಹುಡುಕಿ ಅದನ್ನು ಮಾತ್ರ ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಸ್ವಿಚ್ ಬೋರ್ಡ್ಸ್ ನೋಡ್ಬೋದು. ಸ್ವಿಚ್ ಬೋರ್ಡ್ಸು ಅಷ್ಟೇ ನೋಡ್ತಾ ಇದ್ರಲ್ಲ ಎಷ್ಟೊಂದು ಕಲೆ ಆಗಿದೆ, ಎಷ್ಟೊಂದು ಮಾರ್ಕ್ಸ್ ಇದೆ. ಸ್ವಿಚ್ ಬೋರ್ಡ್ ಸುತ್ತ ಆಗ್ಬೋದು. ಈ ಟಾಯ್ಲೆಟ್ ಹತ್ರ ಸ್ವಿಚ್ ಬೋರ್ಡ್ ಯಾವಾಗಲೂ ಅಷ್ಟೇ, ಏನಾದರೂ ಆಗಲಿ ಅದು ಗಲೀಜು ಆಗೇ ಆಗುತ್ತೆ. ಯಾಕಂದರೆ ಒಳಗೆ ಹೋಗೋವಾಗ ಆಚೆ ಬಂದಮೇಲೆ ಹಂಗೆ ಒದ್ದೆ ಕೆಲೆಲ್ಲ ಆಫ್ ಮಾಡೋದೆಲ್ಲ ಮಾಡ್ತೀವಲ್ವ, ಅಲ್ಲಿ ಗಲೀಜು ಆಗೇ ಆಗುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಅಲ್ಲಿ ಗಲೀಜು ಆಗ್ತಾ ಇರುತ್ತೆ. ವೀಕ್ಲಿ ಒನ್ಸ್ ಅದು ಕ್ಲೀನ್ ಮಾಡ್ಕೊತಾ ಇರಬೇಕು. ನಾನು ಈ ಲಿಕ್ವಿಡ್ ಮಾಡಬೇಕು, ಕ್ಲೀನಿಂಗ್ ಮಾಡಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ದಿನದಿಂದ ಹಾಗೆ ಬಿಟ್ಬಿಟ್ಟಿದ್ದೆ. ಅದನ್ನು ಇವಾಗ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಸ್ಪ್ರೇ ಮಾಡಿ ಒರೆಸ್ಕೊಂಡಿದ್ದು ಅಷ್ಟೇ ಕ್ಲೀನಾಗಿ ಪೂರ್ತಿಯಾಗಿ ಅದು ಕ್ಲೀನ್ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಹಬ್ಬದ ಟೈಮೆಲ್ಲ ತುಂಬ ತಿಕ್ಕೊಂಡು ಉಜ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಈ ಥರ ಈಸಿ ಆಗೋವಂಥದ್ದನ್ನ ನಾವು ಹುಡ್ಕೊಂಡಾಗ ನಮಗೂ ಈಸಿ ಆಗುತ್ತೆ, ಕೆಲಸನೂ ಬೇಗ ಮುಗಿಯುತ್ತೆ. ಹಬ್ಬದ ಟೈಮಲ್ಲಿ ಕೆಲಸ ಇದೆ, ಕ್ಲೀನಿಂಗ್ ಕೆಲಸನೇ ಮಾಡ್ತಾಯಿದ್ರೆ ಬೇರೆ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ಅದ್ರ ಬದಲಿಗೆ ಬೇಗ ಆಗೋವಂಥದ್ದನ್ನ ಸ್ವಲ್ಪ ಹುಡ್ಕೊಬೇಕಾಗುತ್ತೆ. ನಾನು ಇದನ್ನ ಟ್ರೈ ಮಾಡಿದೆ, ನನಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡೋದ್ರಲ್ಲ, ಸ್ವಿಚ್ ಬೋರ್ಡ್ ಸಹ ಎಷ್ಟು ನೀಟಾಗಿ ಕ್ಲೀನ್ ಆಗೋಯ್ತು ಅಂತ. ಅದಾದಮೇಲೆ ಸ್ವಿಚ್ ಬೋರ್ಡ್ಸು, ಗೋಡೆನೆಲ್ಲ, ಇಲ್ಲಿ ವಾರ್ಡ್ರೋಬ್ ಸಹ ನೋಡ್ತಾ ಇದ್ರಲ್ವ, ಇಲ್ಲಿ ವಾರ್ಡ್ರೋಬ್ಗೂ ಸಹ ಅಷ್ಟೇ. ಇದು ಮ್ಯಾಟ್ ಫಿನಿಷಿಂಗ್ ವಾರ್ಡ್ರೋಬ್ ನಮ್ಮದು. ಅದ್ರ ಮೇಲೂ ಅಷ್ಟೇ ನೀಟಾಗಿ ಹೊಟ್ಟೋಯ್ತು. ಏನು ಮಾರ್ಕಿತ್ತಲ್ಲಿ, ಅದಕ್ಕೆ ಸ್ಪ್ರೇ ಮಾಡಿ ನಾನು ತೋರಿಸಿದೆ. ಯಾಕಂದರೆ ನಂದು ಇನ್ನೂ ಅಷ್ಟು ಏನು ಗಲೀಜು ಅಂತ ಇಲ್ಲ, ಯಾಕಂದರೆ ಅವಾಗ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಅಷ್ಟೊಂದು ಗಲೀಜು ಅಂತ ಏನೂ ಆಗಿಲ್ಲ ವಾರ್ಡ್ರೋಬ್ಸ್ ಎಲ್ಲನೂ. ಅದಕ್ಕೋಸ್ಕರ ಏನು ಸಿಗಲಿಲ್ಲ. ಬಟ್ ಒಂದೇ ಒಂದು ಮಾರ್ಕ್ ಇತ್ತಲ್ಲಿ, ಸರಿ ಟ್ರೈ ಮಾಡಿದೆ ನೋಡ್ಸೋಣ ಅಂತ ನಿಮಗೆ ಅದನ್ನ ತೋರಿಸಿದೆ. ಅದಾದಮೇಲೆ ಇದು ಕಿಚನಲ್ಲಿರುವಂಥ ವಾರ್ಡ್ರೋಬ್ಸು. ಕಿಚನಲ್ಲಿ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಗಲೀಜು ಆಗೇ ಆಗುತ್ತಲ್ವ. ನಾನು ಒಂದು 1 ಮಂತ್ 1.5 ಮಂತ್ ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಹಬ್ಬ ಬರ್ತಾಯಿದೆಯಲ್ಲ, ಒಂದೇ ಸರಿ ಕ್ಲೀನ್ ಮಾಡೋಣ ಅಂತ ಬೇರೆ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೆ. ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಇತ್ತು, ಅದು ಮಾಡ್ಕೋತಾ ಇದ್ದೆ. ಅದಕ್ಕೋಸ್ಕರ ಕಿಚನ್ ಕ್ಲೀನಿಂಗ್ ಅಂತ ನಾನೇನು ಇಟ್ಕೊಳ್ಳೋಕೆ ಹೋಗಲಿಲ್ಲ. ಇವಾಗ ನೋಡ್ಬೋದು, ಅದು ಸಹ ಕಿಚನಲ್ಲಿ ಬಂದು ಗ್ಲಾಸಿ ಫಿನಿಷಿಂಗ್ ಹಾಕಿರುವಂಥದ್ದು. ಅಲ್ಲೂ ಅಷ್ಟೇ ನೋಡ್ಬೋದು, ಸ್ಪ್ರೇ ಮಾಡಿ ಒರೆಸಿದ ತಕ್ಷಣ ನೀಟಾಗಿ ಹೋಗ್ತಾ ಇದೆ. ಯಾವುದೇ ರೀತಿ ಕಲೆ ಆದರೂ ಪೂರ್ತಿಯಾಗಿ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಶೈನಿಂಗ್ ಆಗೂ ಇರುತ್ತೆ. ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಂಥ ಲಿಕ್ವಿಡ್ ಅಂತಲೇ ಹೇಳ್ಬೋದು. ನಿಮಗೂ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಎಲ್ಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಂತೂ ವರ್ಕ್ ಆಗುತ್ತೆ ಈ ಲಿಕ್ವಿಡು. ತಪ್ಪದಿರ ಎಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕಾಗಿರೋವಂಥದ್ದು. ಇವಾಗ ಇಲ್ಲೂ ಅಷ್ಟೇ, ಈ ಕಡೆಗೂ ನೋಡ್ತಾ ಇರೋಲ್ಲ ಮಾರ್ಕ್ಸ್ ಹಾಕಿರೋ ಹತ್ರ, ಅಲ್ಲೂ ಅಷ್ಟೇ ನೋಡ್ಬೋದು. ಹಾಕ್ಬಿಟ್ಟು ಒಂದೇ ಒಂದು ಸರಿ ಹಿಂಗೆ ನಾನು ಸ್ಕ್ರಬ್ ಮಾಡಿದ ತಕ್ಷಣ ಹಂಗೆ ನೀಟಾಗಿ ಹೊಟ್ಟೋಯ್ತು. ನಾವು ಒಂದು ವೆಟ್ ವೈಪ್ ಆಗಲಿ, ಇಲ್ಲಾಂದರೆ ಒಂದು ಒದ್ದೆ ಬಟ್ಟೆನ ಸ್ವಲ್ಪ ಕ್ಲೀನಾಗಿ ಹಿಂಡ್ಕೊಂಬಿಟ್ಟು ಆ ಬಟ್ಟೆನ ಯೂಸ್ ಮಾಡ್ಬೋದು. ಒಂದು ಕಾಟನ್ ಕ್ಲಾತ್ ಆಗ್ಬೋದು, ಒಂದು ಟಿಶ್ಯೂ ಆಗ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ನಾವು ಇದನ್ನ ಕ್ಲೀನ್ ಮಾಡ್ಕೊಬೋದು. ನನ್ನ ಹತ್ರ ಆಲ್ರೆಡಿ ಕ್ಲೀನಿಂಗ್ ಕ್ಲಾತ್ಸ್ ಅಂತ ಇಟ್ಕೊಂಡಿರ್ತೀವಲ್ಲ ಕಿಚನ್ಗೆ ಅಂತ, ಅದನ್ನು ಇಲ್ಲಿ ಉಪಯೋಗಿಸ್ಕೊತಾ ಇರುವಂಥದ್ದು. ಅದರಲ್ಲೇ ಒರೆಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಕ್ರೀಮ್ ಕಲರೆಲ್ಲ ಪೂರ್ತಿಯಾಗಿ ಕ್ಲೀನಾಗಿ ಮಾರ್ಕ್ಸ್ ಎಲ್ಲ ಹೊಟ್ಟೋಗಿದೆ. ಆವಾಗಲೇ ಎಷ್ಟೊಂದು ಮಾರ್ಕ್ಸ್ ಇತ್ತು ಅಲ್ಲೆಲ್ಲನೂ. ಇವಾಗ ಕ್ಲೀನಾಗಿ ಪೂರ್ತಿಯಾಗಿ ಕ್ಲೀನ್ ಆಗಿಬಿಟ್ಟಿದೆ. ಅದು ಬಿಟ್ಬಿಟ್ಟು ಮತ್ತೆ ನಮ್ಮದು ಸ್ಟೇರ್ ಕೇಸ್ ಹತ್ರ ಎಲ್ಲ ವೈಟ್ ವಾಲ್ ಆಗಿರೋದ್ರಿಂದ ಸ್ಟೇರ್ ಕೇಸ್ ಹತ್ರ ಎಲ್ಲ ಸ್ವಲ್ಪ ಗಲೀಜು ಮಾಡಿರ್ತಾರೆ. ಯಾಕಂದರೆ ಸ್ಟೇರ್ ಕೇಸ್ ಹತ್ತುವಾಗ ಕೈಯೆಲ್ಲ ಆಡಿಸ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳೆಲ್ಲನೂ. ಅಲ್ಲೂ ಅಷ್ಟೇ ಇದೇ ಸ್ಪ್ರೇನ ಉಪಯೋಗಿಸಿ ನಾನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ನೀಟಾಗಿರುತ್ತೆ, ಕ್ಲೀನಾಗಿ ಹೊಟ್ಟೋಗುತ್ತೆ. ಅಂದರೆ ವಾಟರ್ ಪ್ರೂಫ್ ಆದರೆ ನಾವು ಈ ಥರ ಡೈರೆಕ್ಟಾಗಿ ಸ್ಪ್ರೇ ಮಾಡ್ಬೋದು. ವಾಟರ್ ಪ್ರೂಫ್ ಅಲ್ಲ ಅಂದರೆ ನಾವು ಬಟ್ಟೆಗೆ ಸ್ಪ್ರೇ ಮಾಡಿಕೊಂಡು ಅದ್ರ ಮೇಲಿಂದ ಒರೆಸ್ಕೊಬೋದು ನಾವು ಲಿಕ್ವಿಡ್ನ. ಇಲ್ಲಿ ನೋಡ್ಬೋದಲ್ಲ, ಇದು ಅಷ್ಟೇ ಸ್ವಿಚ್ ಬೋರ್ಡ್, ಇದು ಒಂದು ಸ್ವಿಚ್ ಬೋರ್ಡ್, ಇದು ಟಾಯ್ಲೆಟ್ ಹತ್ರ ಇರುವಂಥ ಸ್ವಿಚ್ ಬೋರ್ಡೆ. ಇದಕ್ಕೂ ಅಷ್ಟೇ ನೋಡ್ತಾ ಇದ್ದೀರಾ ಎಷ್ಟು ಗಲೀಜಾಗಿದೆ ಅಂತ. ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಬಿಟ್ರೆ ಎಷ್ಟು ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಸ್ಪ್ರೇ ಬಾಟ್ಲ್ ಬೇರೆ ಸ್ವಲ್ಪ ಆಟ ಆಡಿಸ್ತಾ ಇತ್ತು, ಅದಕ್ಕೋಸ್ಕರ ನನಗೆ ಕರೆಕ್ಟಾಗಿ ಸ್ಪ್ರೇ ಮಾಡೋಕ್ಕೂ ಆಗಿಲ್ಲ. ಮತ್ತು ನಾನು ಸ್ಪ್ರೇ ಬಾಟ್ಲನ್ನ ಚೇಂಜ್ ಮಾಡಿಕೊಂಡೆ. ನೋಡ್ತಾ ಇದ್ರಲ್ವ, ಇಲ್ಲಿ ಸಹ ಸ್ವಿಚ್ ಬೋರ್ಡ್ ಹತ್ರ ಯಾವ ರೀತಿಯಾಗಿ ಕ್ಲೀನ್ ಆಯಿತು ಅಂತ. ಅಷ್ಟೊಂದು ಮಾರ್ಕ್ಸ್ ಇತ್ತು. ಇವಾಗ ನೋಡಿದ್ರೆ ಪೂರ್ತಿ ಕ್ಲೀನ್ ಆಗೋಯಿತು. ಹೊಸ ಥರ ಕಾಣಿಸ್ತಾ ಇತ್ತು, ತುಂಬ ಶೈನಿಂಗ್ ಆಗಿ ಇತ್ತು. ಅದಕ್ಕೋಸ್ಕರ ನಾನು ಇದನ್ನೆಲ್ಲಿ ಶೇರ್ ಮಾಡ್ತಾ ಇರುವಂಥದ್ದು. ಎಲ್ಲೆಲ್ಲಿ ಗಲೀಜಿದೆ ಅಲ್ಲಿ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಲ್ಲೂ ಅಷ್ಟೊಂದಿಲ್ಲ. ಬಟ್ ಎಲ್ಲೆಲ್ಲ ಸ್ವಿಚ್ ಬೋರ್ಡ್ಸ್ ಹತ್ರ ಸ್ವಲ್ಪ ಗಲೀಜು ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಅಲ್ಲೇ ತುಂಬ ಯೂಸ್ ಮಾಡುವಂಥದ್ದು, ಒದ್ದೆ ಕೈಯಲ್ಲೆಲ್ಲ ಮುಡ್ತಾ ಇರ್ತಾರಲ್ವ, ಅದಕ್ಕೆ ಅಲ್ಲೇ ಸ್ವಲ್ಪ ಗಲೀಜಾಗುತ್ತೆ. ಅಲ್ಲಿ ಮಾತ್ರ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇದು ಕಾಟು.
ಕಾರ್ಟ್ ಮಾಡಿಸಿದಾಗ ನಾನೇನು ಮಾಡಿದೆ ಅಂದರೆ ನನಗೆ ಅಷ್ಟೊಂದು ಕ್ಲೀನಾಗಿ ಕೂತ್ಕೊಂಡು ಕ್ಲೀನ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಬೇಗ ಬೇಗ ಅರೇಂಜ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅವಾಗೆಲ್ಲ ಬೇಗ ಬೇಗ ಅರೇಂಜ್ ಮಾಡ್ಕೊಂಬಿಟ್ಟಿದ್ದೆ. ಅದ್ರ ಮೇಲಿರುವಂಥ ಮಾರ್ಕ್ಸು, ಫೆವಿಕಾಲು, ಗಮ್ಮು ಎಲ್ಲ ಅದೇ ರೀತಿಯಾಗಿ ಇದ್ಬಿಟ್ಟಿತ್ತು. ಸುಮ್ಮನೆ ನಾನು ಅಂದರೆ ಡಸ್ಟ್ ಮಾಡಿಕೊಂಡು ಒರೆಸ್ಕೊಂಬಿಟ್ಟು ನಾನು ಅದ್ರ ಮೇಲೆ ಜೋಡಿಸ್ಕೊಂಬಿಟ್ಟಿದ್ದೆ. ಅದಕ್ಕೆ ಇವಾಗ ಹೇಗಿದ್ರು ಹಬ್ಬಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಲ್ವ, ಡೀಪ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವಾಗಿಲ್ಲೇ ಡೀಪ್ ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಮಾರ್ಕ್ಸ್ ಇದೆ ಇಲ್ಲೆಲ್ಲ ಅಂತ. ಇನ್ನೊಂದು ಮಕ್ಕಳು ಬೇರೆ ಅದು ಇದು ಹಾಕ್ತಾ ಇರ್ತಾರೆ, ಬೀಳಿಸ್ತಾ ಇರ್ತಾರೆ, ಗಲೀಜು ಮಾಡ್ತಾ ಇರ್ತಾರಲ್ವ. ಮಕ್ಕಳಿರೋ ಮನೇಲಿ ಹಂಗೆ ಸ್ವಲ್ಪ ಗಲೀಜು ಆಗೇ ಆಗುತ್ತೆ. ಅಲ್ಲೂ ಅಷ್ಟೇ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಂಬಿಟ್ರೆ ಒಂದು ಫೆವಿಕಾಲ್ ಆಗ್ಬೋದು, ಒಂದು ಗಮ್ದಾಗ್ಬೋದು, ಏನೊಂದು ಮಾರ್ಕ್ ಇಲ್ದಿರಂಗೆ ನೀಟಾಗಿ ಆಗೋಗಿತ್ತು. ಈ ಕಾರ್ಟ್ ಫುಲ್ಲು ಕ್ಲೀನ್ ಮಾಡಿದ್ಮೇಲೆ ತೋರಿಸಿ ನಾನು ಫಸ್ಟ್ ತೋರಿಸಿದ್ದೆಲ್ಲ ಮಚ್ಚೆ ಯಾವ ರೀತಿ ಇತ್ತು, ಮತ್ತೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಪೂರ್ತಿಯಾಗಿ ಕ್ಲೀನ್ ಆಯಿತು ಅನ್ನೋದು ನಾನು ಇದರಲ್ಲಿ ತೋರಿಸ್ತೀನಿ ವೀಡಿಯೋಲಿ ಮುಂದೆ ಬರ್ತಾ ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು. ಅಂದರೆ ಅಷ್ಟೊಂದು ತಿಕ್ಕೊಂಡು ಉಜ್ಕೊಂಡು ಕಷ್ಟ ನಿಲ್ವಲ್ಲ. ಸ್ವಲ್ಪ ಸ್ಪ್ರೇ ಮಾಡಿ ತುಂಬ ಗಲೀಜಿದ್ರು ಅಷ್ಟೇ ಸ್ಪ್ರೇ ಮಾಡಿ 1-2 ಸೆಕೆಂಡ್ ಬಿಟ್ಬಿಟ್ಟು ಒರೆಸಿದ್ರು ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ತುಂಬ ಎಫರ್ಟ್ ಹಾಕಬೇಕು, ಕಷ್ಟ ಬಿದ್ದು ತಿಕ್ಕಬೇಕು ಅಂತಲೂ ಸಹ ಏನಿರೋದಿಲ್ಲ. ಸುಮ್ಮನೆ ಹಂಗೆ ಒರೆಸ್ಕೊಂಡ್ರೆ ಸಾಕು, ಕ್ಲೀನ್ ಆಗೋಗುತ್ತೆ. ನನಗೆ ಅದಕ್ಕೆ ತುಂಬ ಖುಷಿಯಾಗಿದ್ದು. ಯಾಕಂದರೆ ಬೇರೆ ಸಲ ಲಿಕ್ವಿಡೆಲ್ಲ ತಿಕ್ಕಿ ಉಜ್ಜಬೇಕು. ಇದು ಆ ಥರ ತಿಕ್ಕೋ ಕೆಲಸ ಇಲ್ಲ, ಆರಾಮಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡ್ತಾ ಇರಲ್ಲ ಫುಲ್ ಮಂಚ ಪೂರ್ತಿ ಯಾವ ರೀತಿ ಆಗಿದೆ ಕಾಟ್ ಅಂತ. ಮುಂಚೆ ಎಲ್ಲ ಫುಲ್ ಮಚ್ಚೆ ಇತ್ತು, ಇವಾಗಂತೂ ಪೂರ್ತಿಯಾಗಿ ಕ್ಲೀನ್ ಆಗಿಬಿಟ್ಟಿದೆ. ನೋಡ್ಬೋದು ಎಲ್ಲೂ ಒಂದು ಮಚ್ಚೆ ಸಹ ಕಾಣಿಸ್ತಾ ಇಲ್ಲ, ಆ ರೀತಿಯಾಗಿ ಕ್ಲೀನ್ ಆಗಿಬಿಟ್ಟಿತ್ತು. ಅಷ್ಟೆಲ್ಲ ವಾರ್ಡ್ರೂಬ್ ಆಗ್ಬೋದು, ಟೈಲ್ಸಲ್ಲಿ ಏನೋ ಗಲೀಜಾಗಿರೋ ಟೈಲ್ಸ್ ಇರ್ಬೋದು, ಕಿಚನ್ಗಿರ್ಬೋದು, ಟಾಯ್ಲೆಟ್ ಎಲ್ಲದಕ್ಕೂ ಇದು ತುಂಬಾ ಯೂಸ್ ಆಗುವಂಥ ಲಿಕ್ವಿಡ್. ಎಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋನ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.